ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮನ ಯೂಟ್ಯೂಬ್ ಕುಕಿಂಗ್ ಚಾನಲ್. ನಮ್ಮ ಚಾನಲ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಮತ್ತು ಮೊನ್ನೆ ಮಾನಿಟೈಸೇಷನ್ ಅಪ್ಲೈ ಬಗ್ಗೆ 2-3 ವೀಡಿಯೋ ಅಪ್ಲೋಡ್ ಮಾಡಿದ್ವಿ 3 ಚಾನಲಲ್ಲೂ ಕೂಡ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ವಾಟ್ಸಪ್ ಮೆಸೇಜ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ ಯು ಆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಏನಂತ ವಿಷಯ ಅಂತ ಹೇಳಿದ್ರೆ, ಮಾನಿಟೈಸೇಷನ್ ಅಪ್ಲೈ ಮಾಡೋರಿಗೆ ನಾನು ಏನೋ ಕನ್ವೆ ಮಾಡಬೇಕಿತ್ತು. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಹೆಂಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಪ್ರೋಸೆಸ್ ಕರೆಕ್ಟಾಗಿ ಗೊತ್ತಿಲ್ಲ. ಆ ಪ್ರೋಸೆಸ್ ಬಗ್ಗೆ ಹೇಳೋಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರೋ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆಯೋ ಅವ್ರಿಗೆ ಮಾತ್ರ ಇದು. ತುಂಬ ಜನ ತಪ್ಪು ಕಲ್ಪನೆಯಲ್ಲಿದ್ದೀರಾ. ನಾವೇ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಇಲ್ಲ, ನಾವು ಮಾಡಿಕೊಡೋದಿಲ್ಲ. ಆ ಥರ ಫೇಕ್ ಎಲ್ಲ ನಾವು ಮಾಡಲ್ಲ. ಒಂದು ದುಡ್ಡಿಸ್ಕೊಂಡು ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ಯೂಟ್ಯೂಬ್ ಸಸ್ಪೆಂಡ್ ಯೂಟ್ಯೂಬ್ ಅವರು ಅಕೌಂಟ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಒಂದು ಯಾರೆಲ್ಲ 4000 ವಾಚರ್ಸ್ ಕಂಪ್ಲೀಟ್ ಆಗಿದೆಯೋ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರೋ ಅವ್ರಿಗೆ ಏನಾದರೂ ಅಪ್ಲೈ ಮಾಡೋ ಪ್ರೋಸೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಬರೀ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡೋಂಗಿಲ್ಲ. ಕಾಲ್ ಮಾಡಿದ್ರು ಯಾರೂ ಪಿಕ್ ಮಾಡಲ್ಲ. ಇನ್ನೊಂದು ಆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನಾನು ಅಪ್ಲೈ ಮಾಡಿ ಕೊಡ್ತೀನಿ. ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಡ್ತೀನಿ ನಾನು. ಅದು ಅಕೌಂಟ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿ, ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಆಗಿ, ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಪ್ಲೈ ಮಾಡಿದ್ಮೇಲೆ 2 to 3 ಡೇಸ್ ತೊಗೊಳುತ್ತೆ ಯೂಟ್ಯೂಬರ್ ನಿಮಗೆ ಅಪ್ರೂವ್ ಮಾಡೋಕ್ಕೇನೆ. ಒಂದು ಅದು ಇಮಿಡಿಯೇಟಾಗಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಅವರಿದ್ದಾರೆ, ಓಕೆ ಈಗಲೇ ಬ್ಯಾಂಕ್ ಡೀಟೇಲ್ಸ್ ಹಾಕ್ಬಿಟ್ರೆ ನಮಗೆ ದುಡ್ಡು ಬಂದುಬಿಡುತ್ತೆ, ಹಂಗಲ್ಲ ಅದು. ಸೊ ಫಸ್ಟು ಅಕೌಂಟ್ ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿಯಾಗಿ ಇರಲೇಬೇಕು. ಆಧಾರ್ ಇಲ್ಲಾಂದರೆ ಪ್ಯಾನ್ ಕಾರ್ಡ್ ಇಲ್ಲಾಂದರೆ ಆಧಾರ್, ಯಾವುದರಲ್ಲಿ ಎರಡರಲ್ಲಿ ಯಾವುದೂ ಒಂದಾದರೂ ಇರಲೇಬೇಕು. ತುಂಬ ಜನ ಜೆರಾಕ್ಸ್ ಕೊಡ್ತಾ ಇದ್ದಾರೆ. ಜೆರಾಕ್ಸ್ ಕೊಡಬೇಡಿ, ಒರಿಜಿನಲ್ ಇದ್ದರೆ ಇನ್ನೂ ಒಳ್ಳೆಯದು. ಓಕೆನಾ? ಒರಿಜಿನಲ್ಲೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರು ಕೂಡ, ನಾನೇ ತಗೊಡ್ತೀನಿ, ನಾನೇ ಪೋರ್ಟಲ್ಗೆ ಹೋಗ್ಬಿಟ್ಟು ತಗೊಡ್ತೀನಿ. ಬಟ್ ಅದ್ರ ರಿಜಿಸ್ಟರ್ಡ್ ನಂಬರ್ ಮತ್ತು OTP ನನಗೆ ಬೇಕೇ ಬೇಕು. ಅದು ರಿಜಿಸ್ಟರ್ಡ್ ನಂಬರ್ ಮತ್ತು OTP ಇಲ್ಲ ಅಂದರೆ ಆಧಾರ್ ಕಾರ್ಡ್ ಅದು ವೆಬ್ಸೈಟಿಂದ ತೆಗಿಯೋಕ್ಕೆ ಆಗೋದಿಲ್ಲ. ಒಂದು ಮತ್ತು ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿ 2 to 3 ಡೇಸ್ ಆದಮೇಲೆ ಅದು ಅಪ್ರೂವ್ ಆಗೋದು. ಓಕೆನಾ? ಇಮಿಡಿಯೇಟಾಗಿ ಅದು ಅಪ್ರೂವ್ ಆಗೋಲ್ಲ. ಮತ್ತು ನೀವು $10 ಕಂಪ್ಲೀಟ್ ಮಾಡಿರಬೇಕು. ನೀವು $10 ಕಂಪ್ಲೀಟ್ ಮಾಡಿದ್ಮೇಲೆ ಅದು ಆ್ಯಡ್ಸೆನ್ಸ್ ಪಿನ್ಗೆ ನಾವು ಅಪ್ಲೈ ಮಾಡೋಕ್ಕಾಗೋದು. ಇವಾಗ ಅಪ್ಡೇಟ್ ಪ್ರಕಾರ 2 ಥರ ವೆರಿಫಿಕೇಷನ್ ಮಾಡ್ಬೋದು. ಒಂದು ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಅದು ಬಂದಮೇಲೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು. ಇಲ್ಲ ನಮಗೆ ಆ್ಯಡ್ಸೆನ್ಸ್ ಪಿನ್ ಬೇಡ ಅಂತ ಹೇಳಿದ್ರೆ ಫೇಸ್ ವೆರಿಫಿಕೇಷನ್ ಮಾಡ್ಬೋದು. ನಾವು ಎರಡೂ ಕೂಡ ಮಾಡಿಕೊಡ್ತೀನಿ. ಅಂದರೆ ನಮ್ಮಮ್ಮ ಮಾಡಲ್ಲ, ನಾನೇ ಮಾಡ್ತೀನಿ ಕಂಪ್ಲೀಟಾಗಿ. A to Z ನಾನೇ ಮಾಡಿಕೊಡ್ತೀನಿ. ಮತ್ತು ನಿಮ್ಗೇನಾದರೂ ಕಾಪಿರೈಟ್ ಇಶ್ಯೂ ಇದೆಯಾ, ಯಾರಿಗಾದರೂ ರಿಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ ಇದ್ದರೆ, ಕಾಪಿರೈಟ್ ಇಶ್ಯೂ ಇದ್ದರೆ, ಮತ್ತು ಯಾರಿಗಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡೋದಂತ ಗೊತ್ತಿಲ್ಲ ಅಂದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೇ ರಿಪ್ಲೈ ಮಾಡ್ತೀನಿ, ನಿಮಗೆ ಮಾಡಿ ಕೊಡ್ತೀನಿ. ತುಂಬ ಜನ ಬಂದು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಕೊಡೋಕ್ಕೆ ಹೆದರ್ಕೊತೀರಾ, ಏನಾದರೂ ಚಾನಲ್ ಪ್ರಾಬ್ಲಮ್ ಮಾಡ್ತಾರೆ ಅಂತ ಎಲ್ಲ. ನೀವೇನೂ ವರಿ ಆಗಬೇಡಿ, ನಾನು ಪಾಸ್ವರ್ಡ್ ಚೇಂಜ್ ಮಾಡಿ ಕೊಡ್ತೀನಿ. ಬೇಕಾದರೆ ನಿಮ್ಮದೆಲ್ಲ ಕೆಲಸ ಮುಗಿದ್ಮೇಲೂ ಕೂಡ ನೀವು ಬೇರೆ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಇದ್ದರೆ ನಾವೇನಾದರೂ ಮಾಡಿಬಿಡ್ತೀವಂದರೆ ಅದು ಆಗೋದಿಲ್ಲ. ಯಾಕೆಂದರೆ ಫೇಸ್ ವೆರಿಫಿಕೇಷನ್ ಇರಲೇಬೇಕು ಲಾಗಿನ್ ಮಾಡೋಕ್ಕೆ. ಪಾಸ್ವರ್ಡ್ ಹಾಕಿದ್ರೂ ಕೂಡ ವೆರಿಫಿಕೇಷನ್ ಕೋಡ್ ಬಂದು ಇಮೇಲವ್ರು ಕಳಿಸ್ತಾರೆ. ಯಾಕೆಂದರೆ ಅದು ಆ್ಯಡ್ಸೆನ್ಸ್ ಅಕೌಂಟ್ ತುಂಬಾ ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಸುಮ್ಮನೆ ಎಲ್ಲರೂ ಓಪನ್ ಮಾಡೋಕ್ಕಾಗಲ್ಲ. ನೀವು ಕಂಪ್ಲೀಟಾಗಿ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು. ಇದರಲ್ಲಿ ಸ್ಕ್ಯಾಮ್ ಆಗಲಿ, ಫ್ರಾಡ್ ಆಗಲಿ ಏನೂ ಇಲ್ಲ. ಸೊ ನಮ್ಮದು 3 ಚಾನಲ್ಸ್ ಇದೆ. ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಮತ್ತು ತುಂಬ ಜನ ಬಂದು ಸುಮ್ಮನೆ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು, ಹೇಗೆ ಕಂಪ್ಲೀಟ್ ಮಾಡೋದು ನಮಗೆ ಗೊತ್ತಾಗ್ತಾಯಿಲ್ಲ, ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ಅವ್ರಿಗೆಲ್ಲ ಹೇಳೋದಂದರೆ, ನಮ್ಮನ ಕುಕಿಂಗ್ ಯೂಟ್ಯೂಬ್ ಚಾನಲ್ಲಿ ಯೂಟ್ಯೂಬ್ ಗ್ರೋತ್ ಅನ್ನೋದು
ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಅದರಲ್ಲೆಲ್ಲ ಲೈಕ್ ಹೇಗೆ ಚಾನಲ್ನ ಗ್ರೋ ಮಾಡೋದಂತ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಬಹುದು. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿಗಂಟ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.